ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಟೂರ್ಗೆ ಹೋಗೋಕ್ಕೂ ಮುಂಚೆ ಅಮೃತ ಡ್ರೆಸ್ ತೊಗೊತೀನಿ ಅಂತ ಹೇಳಿದ್ಲು. ಸೊ ಅವತ್ತಿನ ದಿನ ಅವಳಿಗೋಸ್ಕರ ಡ್ರೆಸ್ ತೊಗೊಂಡು ಆಮೇಲೆ ನಾವು ಸುಷ್ಮಾ ಮ್ಯಾಮ್ ಮನೆಗೆ ಬಂದ್ವಿ. ನೋಡಿ ಅವ್ರ ಮನೆ ಹೇಗೆ ಡೆಕೋರೇಟ್ ಮಾಡಿದ್ದಾರೆ. ಕ್ರಿಸ್ಮಸ್ ಇತ್ತು ಅಂತ ಹೇಳಿ ಮನೆಯೆಲ್ಲ ಡೆಕೋರೇಟ್ ಮಾಡಿದರು. ನೋಡಿ ಹೇಗೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅವ್ರು ಕೆಳಗಡೆ ಬಂದಮೇಲೆ ಅವ್ರ ಜೊತೆ ಮಾತಾಡಿ ಅವ್ರ ಹತ್ರ ಪವರ್ ಬ್ಯಾಂಕ್ ಇಸ್ಕೊಳ್ಬೇಕಿತ್ತು. ಸೊ ಹಾಗಾಗಿ ಇಸ್ಕೊಂಡು ಹಾಗೇ ಕೆಲವು ತಿನಿಸುಗಳನ್ನ ನನಗೋಸ್ಕರ ಅಂತೇಳಿ ಹಣ್ಣು ಅವೆಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ಇಸ್ಕೊಂಡು ಬಂದ್ವಿ. ಅವ್ರಿಗೆ ಬಾಯ್ ಹೇಳಿ ನಾವು ಸೀದಾ ಬಂದಿರೋದು ಬಸ್. ಅವ್ರಿಗೆ 8th ಕ್ರಾಸ್ MJ ನಗರಲ್ಲಿ ಇರ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ಬಸ್ ಕ್ಯಾಚ್ ಮಾಡ್ಕೊಂಡ್ವಿ. ಅಮೃತ ನನಗೆ ಬಾಯ್ ಹೇಳಿ ಹೋದ್ಲು. ಸ್ಕೂಲಿಗೆ ಬಂದು ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸಿ ಛತ್ರಪತಿ ಶಿವಾಜಿ DJ ಆನಂದಿಸಿ. ಹೀಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಏನೇನೆಲ್ಲ ನೋಡಿದ್ವಿ, ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ, ಪ್ರತಿಯೊಂದು ಅಪ್ಡೇಟ್ಸ್ ಈ ವಿಡಿಯೋನಲ್ಲಿ ಸಿಗುತ್ತೆ. ಈ ಪ್ಲೇಸ್ ಬಂದುಬಿಟ್ಟು ಗಗನಚುಕ್ಕಿ ಬರಾಚುಕ್ಕಿ ಅಂತ. ತುಂಬ ಚೆನ್ನಾಗಿತ್ತು ವೀವ್. ಅದನ್ನು ನೋಡಿಕೊಂಡು ನಾವು ಊಟಕ್ಕೆ ನಿಲ್ಲಿಸಿದ್ವಿ ಅಲ್ಲೇ ದಾರಿನಲ್ಲಿ. ಮಕ್ಕಳೆಲ್ಲ ಲೈನಲ್ಲಿ ಊಟ ತಗೊಳ್ತಾ ಇದ್ದಾರೆ. Where you come from, where you go, where you come from, gonna do.
ಇದು ಝಡ್ ಪಾಯಿಂಟ್ ನೋಡಿ ಬರಬೇಕಾದ್ರೆ ಮಾಡಿರುವಂಥ ವಿಡಿಯೋ. ಎಷ್ಟು ಚೆನ್ನಾಗಿದೆ ನೋಡ್ರಿ ಈವ್ನಿಂಗ್ ವೀವ್. ತುಂಬ ಖುಷಿ ಆಯಿತು ಝಡ್ ಪಾಯಿಂಟ್ ನೋಡಿ. ಮುಳ್ಳಯ್ಯನಗಿರಿ ಬೆಟ್ಟ ಅವೆಲ್ಲ ನೋಡಿ ತುಂಬ ಖುಷಿ ಆಯಿತು. ಟ್ರಕ್ಕಿಂಗಿಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ವೀವ್ ಎಲ್ಲ. ನೋಡ್ತಾ ಇದ್ದೀರಲ್ಲ. ಟೂರ್ ಏನು ಮುಗೀತು, ಎಲ್ಲರೂ ಮನೆಗೆ ಹೋಗ್ತಿದ್ದಾರೆ. ಸ್ವಲ್ಪ ಖುಷಿ, ಜಾಸ್ತಿ ಬೇಸರದಿಂದ ಹೋಗ್ತಿದ್ದಾರೆ ಅನಿಸ್ತಿದೆ. 4 ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ. ಮಕ್ಕಳ ಜೊತೆ ಮಾತಾಡಿರೋದು, ನಗಾಡಿರೋದು. 4 ದಿನದಲ್ಲಿ ತುಂಬ ಒಳ್ಳೆ ಮೆಮೊರೀಸ್ನ ಮಕ್ಕಳು ಅವ್ರ ಗ್ಯಾಲರಿಯಲ್ಲಿ ಫೀಲ್ಡ್ ಮಾಡಿಕೊಂಡ್ರು ಅನಿಸುತ್ತೆ. ಅವ್ರವ್ರ ಸ್ಟಾಪ್ ಬಂದಾಗೆಲ್ಲ ಇಳ್ಕೊಂಡು ಹೋದರು. ನಾವು ಸಹ ಸ್ಕೂಲಿಗೆ ಬಂದ್ವಿ. ಆಮೇಲೆ ಅಲ್ಲಿಂದ ಶಾಲಿನಿಯವ್ರ ಅಪ್ಪಾಜಿಯವ್ರ ಕಾರಲ್ಲೇ ಬಂದ್ವಿ ಎಲ್ಲರೂ ಸೇರಿಕೊಂಡು. ಎಲ್ಲಿಗೆ ಹೋದರೂ ಅದು 4 ದಿನದ ಜರ್ನಿ ಮಾತ್ರ ಆಗಿರುತ್ತೆ. ಮತ್ತೆ ನಾವು ನಮ್ಮ ಮನೆಗೆ ಹೋಗಲೇಬೇಕು. ಹಕ್ಕಿ ಬಾನಾಚೆಗೆಲ್ಲ ಹಾರಿದರೂ ಕೂಡ ಮತ್ತೆ ತನ್ನ ಗೂಡಿಗೆ ಬಂದ ಹಾಗೆ ನಾವು ಸಹ ನಮ್ಮ ಮನೆಗೆ ಬಂದ್ವಿ. ಅವ್ರ ಮನೆ ಹತ್ರ ಕಾರ್ ಸ್ಟಾಪ್ ಮಾಡಿದ್ರು, ಸೊ ನಾನು ಇಲ್ಲಿಂದ ನಡ್ಕೊಂಡು ಬಂದೆ. ಫೈನಲಿ ನಾನು ನಮ್ಮ ಮನೆಗೆ ಬಂದೆ. ಅಮ್ಮನಿಗೆ ಹೇಳಿರಲಿಲ್ಲ ಎಷ್ಟು ಗಂಟೆಗೆ ಬರ್ತೀನಿ ಏನು ಅಂತ ಎಲ್ಲ. ನೋಡೋಣ ಬನ್ನಿ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಟೂರ್ಗೆ ಹೋಗಿ ಬೆಳಗ್ಗೆ ಬಂದಿದ್ದರಿಂದ ಆವತ್ತಿನ ದಿನ ಸ್ಕೂಲ್ ರಜೆ ಇತ್ತು. ಸೊ ಅಮ್ಮನ್ನ ನೋಡಿಕೊಂಡು ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ನಮ್ಮ ದಿನಚರಿ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ಅಮ್ಮನ ರಿಯಾಕ್ಷನ್ನು, ಖುಷಿ, ಆಶ್ಚರ್ಯ. ಇದು ಟೂರ್ ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.